ನಾಳೆ ಮೇ 8ನೇ ತಾರೀಕು SSLC ರಿಸಲ್ಟ್ ಫಲಿತಾಂಶ ಪ್ರಕಟ. ಈ ಒಂದು ನ್ಯೂಸ್ ಎಲ್ಲ ಕಡೆ ಕೂಡ ಕೇಳಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ಕೂಡ ಬಂದಿರುತ್ತೆ, ಫೇಸ್ಬುಕ್ಕಲ್ಲೂ ಕೂಡ ನೋಡಿರ್ತೀರ, ಕೆಲವರು ಯೂಟ್ಯೂಬಲ್ಲೂ ಕೂಡ ವೀಡಿಯೋಗಳನ್ನ ನೋಡಿರ್ತೀರ. ಆದರೆ ಕಾಮನ್ ಆಗಿರೋ ಡೌಟ್ ಏನಂದರೆ 100% ನಿಮಗೆ ನಾಳೆನೇ ರಿಸಲ್ಟ್ ಬರುತ್ತಾ, ಕನ್ಫರ್ಮ್ ಆಗಿದೆಯಾ? ಈ ಒಂದು ಡೌಟ್ ಡೆಫಿನೆಟ್ಲಿ ನಿಮ್ಮಲ್ಲಿ ಇರುತ್ತೆ. ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಯಾಕೆಂದರೆ ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿಬೇಕಂದ್ರೆ ಸ್ಪೀಡಲ್ಲಿ ಹಾಕ್ಕೊಂಡಾನೆ. ಏನಂದರೆ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದು SSLC ರಿಸಲ್ಟ್ ಯಾವಾಗ ಬರುತ್ತೆ, ನಾಳೆ ಬರೋದೇನಾದರೂ ಕನ್ಫರ್ಮ್ ಅಂತ. ಯಾಕೆಂದರೆ ಮೇ 8ನೇ ತಾರೀಕು SSLC ರಿಸಲ್ಟ್ ಅಂದ್ಬಿಟ್ಟು ಸಾಕಷ್ಟು ವೈರಲ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ ತೆಗೆದ್ರೂ ಕೂಡ ನಿಮ್ಗೆ ಅದೇ ಬರ್ತಾ ಇರುತ್ತೆ, ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಅದೇ ನೋಡ್ತಾ ಇರ್ತೀರ 8ನೇ ತಾರೀಕು ರಿಸಲ್ಟ್ ಅಂತ, ಮತ್ತು ಯೂಟ್ಯೂಬಲ್ಲೂ ಕೂಡ ಕೆಲವು ವೀಡಿಯೋಸ್ಗಳನ್ನ ನೋಡಿರ್ತೀರ ಮೇ 8ನೇ ತಾರೀಕು SSLC ರಿಸಲ್ಟ್ ಅಂತ. ಆದರೆ ನಿಮಗೆ ಕ್ಲಾರಿಟಿ ಬೇಕಾಗಿರುತ್ತಲ್ಲ SSLC ರಿಸಲ್ಟ್ ಯಾವಾಗ ಬರುತ್ತೆ ಎಕ್ಸಾಕ್ಟಾಗಿ ಅಂತ. ಆ ಒಂದು ನ್ಯೂಸ್ ಮಾತ್ರ ಎಲ್ಲೂ ಕೂಡ ಸಿಕ್ಕಿರಲ್ಲ. ಇಲ್ಲಿ ನೋಡಿ, ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಎಲೆಕ್ಷನ್ ನಡೀತಿದೆ, 2ನೇ ಹಂತದ ಎಲೆಕ್ಷನ್ ಮುಗಿದಿದ ತಕ್ಷಣ ನಿಮಗೆ ಮುಂಚೆ ಒಂದು ರಿಸಲ್ಟ್ನ ಕೊಡಬೇಕಾಗಿತ್ತು, ಆದರೆ ಕೊಡೋಕ್ಕಾಗಿಲ್ಲ. ಯಾಕಂದರೆ ನಿಮ್ಮದು ಪೇಪರ್ ವ್ಯಾಲ್ಯೂಷನ್ ಜಾಸ್ತಿ ಜನ ಸ್ಟ್ರೆಂತ್ ಇದ್ದರೆ ನೀವು PUCಗಿಂತ ಅದೆಲ್ಲ ವ್ಯಾಲ್ಯೂಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಂಪ್ಲೀಟ್ ಆಗದೆ ಇರೋದ್ರಿಂದ ನಿಮಗೆ SSLC ರಿಸಲ್ಟ್ ಬಂದ್ಬಿಟ್ಟು ಎಲೆಕ್ಷನ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದರೆ. ಆದರೆ ಎಲೆಕ್ಷನ್ ಏನೋ ಮುಗಿಯುತ್ತೆ, ಇವಾಗ ಮುಗಿದ ತಕ್ಷಣ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ SSLC ರಿಸಲ್ಟ್ ಅನ್ನೋದೇ ನಿಮಗೆ ದೊಡ್ಡ ಡೌಟ್ ಇರುತ್ತೆ. ಹಾಗಾದರೆ ಎಕ್ಸಾಕ್ಟಾಗಿ ಯಾವಾಗ ಬರುತ್ತೆ, ನಾಳೆ ಬರೋದೇನಾದರೂ ಕನ್ಫರ್ಮ್ ಇಲ್ವಾ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿರುತ್ತೆ ನಿಮಗೆ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ, ಇಲ್ಲಿ ಶಿಕ್ಷಣ ಸಚಿವರಾಗಿರಲಿ, ಶಿಕ್ಷಣ ಇಲಾಖೆ ಆಗಿರಲಿ, ಯಾರೂ ಕೂಡ ನಿಮಗೆ ಇದುವರೆಗೂ ಕೂಡ SSLC ರಿಸಲ್ಟ್ ಬಂದ್ಬಿಟ್ಟು ಮೇ 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಸಲ್ಟ್ ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಎಲ್ಲೂ ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ಬಂದಿಲ್ಲ. ಅದರಿಂದ ನಿಮಗೆ ನಾಳೆ ರಿಸಲ್ಟ್ ಬರ್ತಾ ಇಲ್ಲ. ನಾಳೆ ರಿಸಲ್ಟ್ ಬರುತ್ತೆ ಅಂದರೆ ಇವತ್ತು ಸಂಜೆ ನಿಮಗೆ ಕನ್ಫರ್ಮೇಷನ್ ಗೊತ್ತಾಗೋದು, ಸರಿನಾ? ಮತ್ತು ನಿಮಗೆ ಹಾಗಾದರೆ ಎಕ್ಸಾಕ್ಟಾಗಿ ಯಾವಾಗ ನಿಮಗೆ ರಿಸಲ್ಟ್ ಡೇಟ್ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು, ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಇವಾಗ ಸದ್ಯಕ್ಕೆ ಬಂದಿರೋಂಥ ಇನ್ಫಾರ್ಮೇಷನ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಆಗಿರ್ಬೋದು, ಅಥವಾ ಕೆಲವು ಅಫಿಷಿಯಲ್ಸ್ ಹೇಳಿರ್ಬೋದು, ಎಜುಕೇಷನ್ ಬೋರ್ಡ್ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಏನಂದರೆ, ಈ ಒಂದು ಎಲೆಕ್ಷನ್ ಪ್ರೋಸೆಸ್ ಏನಿದೆಯಲ್ಲ ಕಂಪ್ಲೀಟಾಗಿ ಮುಗಿಬೇಕು. ಎಲೆಕ್ಷನ್ ಎಲ್ಲ ಇನ್ನೇನೋ ಮುಗಿಯುತ್ತೆ 1-2 ದಿನದಲ್ಲಿ. ಎಲೆಕ್ಷನ್ ಮುಗಿದಿದ ತಕ್ಷಣ ನಾವು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತಲೇ ಹೇಳಿದರೆ, ನಿಮಗೆ ಎಕ್ಸಾಕ್ಟ್ ಡೇಟ್ ಬಂದ್ಬಿಟ್ಟು ಮೇ 10ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅದರ ಅಫಿಷಿಯಲಾಗಿ ಕನ್ಫರ್ಮ್ ಆಗೋದು ಮೇ 9ನೇ, ಇಲ್ಲಾಂದರೆ ತಿರ್ಗಾ ಪೋಸ್ಟ್ಪೋನ್ ಆಗ್ಬೋದು. ವೆಯ್ಟ್ ಮಾಡಿ, 1-2 ದಿನದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ಒಟ್ಟಿನಲ್ಲಿ ನಾಳೆ ರಿಸಲ್ಟ್ ಬರ್ತಾ ಇಲ್ಲ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.